ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕ್ಲಾಸಲ್ಲಿ ಇದು ಫ್ಲವರ್ ಸ್ಮಾಲ್ ಡಿಸೈನ್ ಹೇಗೆ ನಾವು ಸ್ಟಿಚ್ ಮಾಡೋದಂತ ನೋಡೋಣ. ಯಾರಾದರೂ ನಮ್ಮ ಚಾನಲ್ನೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ರೀವಿಯಸ್ ವಿಡಿಯೋಸ್ನ ನೋಡಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಡಿಸೈನಲ್ಲಿ ನಾನು ಯೂಸ್ ಮಾಡಿದ ಸ್ಟಿಚಸ್ ಕಟ್ ಬೀಡ್ಸ್, ಫ್ರೆಂಚ್ ನಾಟ್, 4mm ಬೀಡು, 3mm ಬೀಡು ಯೂಸ್ ಮಾಡಿ ಚೈನ್ ಸ್ಟಿಚ್ ಯೂಸ್ ಮಾಡಿದ್ದೀನಿ, ಬೇಸಿಕ್ ಚೈನ್ ಸ್ಟಿಚ್. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ರೀವಿಯಸ್ ವಿಡಿಯೋಸ್ನಿ ನೋಡಿ, ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಡಿಸೈನ್ನೇ ನಾನು ಪಿಂಟ್ರೆಸ್ಟ್ ಆ್ಯಪ್ಲಿಂದ ಡೌನ್ಲೋಡ್ ಮಾಡಿದ್ದೀನಿ. ಈ ಡಿಸೈನ್ ನಾವು ಹೇಗೆ ಈ ಮೋಟಿವ್ನೇ ಬ್ಲೌಸ್ ಮೇಲೆ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಈ ವಿಡಿಯೋ ಅಲ್ಲಿ ನೋಡೋಣ. ನಾವು ಡಿಸೈನ್ ಹೇಗೆ ಟ್ರೇಸ್ ಮಾಡೋದು ಅನ್ನೋದು ಪ್ರೀವಿಯಸ್ ವಿಡಿಯೋಸಲ್ಲಿ ನಾನು ಹೇಳಿದ್ದೀನಿ, ಮತ್ತೆ ಒಂದ್ಸತಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಪೇಪರ್ ಕಾಪಿ ಆ್ಯಪ್ನೇ ಡೌನ್ಲೋಡ್ ಮಾಡಿ ಅಂತ ಹೇಳಿದ್ದೀನಿ ನಮ್ಮ ವ್ಯೂವರ್ಸ್ಗೆ, ನಮ್ಮ ಸ್ಟೂಡೆಂಟ್ಸ್ಗೆ. ಇಲ್ಲಿ ಓಕೆ ಇಟ್ಸ್ ಇಟ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಒಳಗಡೆ ಗ್ಯಾಲರಿ ಒಳಗಡೆ ಹೋಗಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಈ ತರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಕೆ ಸಿಂಬಲ್ನೇ ಕ್ಲಿಕ್ ಮಾಡಬೇಕು. ಇಲ್ಲಿ ಸರ್ಚ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೀವು ಜೂಮ್ ಇನ್ ಜೂಮ್ ಔಟ್ ಮಾಡ್ಕೋಬಹುದು. ಡಿಸೈನ್ನೇ ದೊಡ್ಡದಾಗಿ ಚಿಕ್ಕದಾಗಿ ಮಾಡಿಕೊಂಡು ಈ ತರ ಲಾಕ್ ಮಾಡಿದ್ರೆ ನಿಮ್ಗೆ ಡಿಸೈನ್ ಅನ್ನೋದು ಮೂವ್ ಆಗಲ್ಲ. ಮತ್ತೆ ಒಂದ್ಸತಿ ಹೇಳ್ತೀನಿ, ಇಲ್ಲಿ ನೋಡಿ ವ್ಯಾಲ್ಯೂಮ್ ಕಮ್ಮಿ ಮಾಡ್ತೀವಿಲ್ಲ, ಆ ಬಟನ್ ಕ್ಲಿಕ್ ಮಾಡಿದ್ರೆ ಸರ್ಚ್ ಬಟನ್ ಅಲ್ಲಿ ಹೋಗಿ ಈ ತರ ನೀವು ಜೂಮ್ ಇನ್ ಜೂಮ್ ಔಟ್ ಮಾಡ್ಕೋಬಹುದು. ಆಮೇಲೆ ಮತ್ತೆ ಇಲ್ಲಿ ಲಾಕ್ ಮಾಡಿ, ಈ ತರ ಲಾಕ್ ಮಾಡಿದ್ರೆ ಇದು ಮೂವ್ ಆಗಲ್ಲ. ಇವಾಗ ನಾವು ಕ್ಲಾತ್ ಕೆಳಗಡೆ ಇಟ್ಕೊಂಡು ನೀವು ಡ್ರಾ ಮಾಡ್ಕೋಬಹುದು. ಇಲ್ಲ ಕ್ಲಾತ್ ಮೇಲೆ ಟ್ರೇಸಿಂಗ್ ಪೇಪರ್ ಇಟ್ಕೊಂಡು ಅದ್ರ ಮೇಲೆ ಟ್ರೇಸ್ ಪೇಪರ್ ಇಟ್ಕೊಂಡು ಅದ್ರ ಮೇಲೆ ಬರ್ಕೊಂಡು ನೀವು ಇದನ್ನೇ ಟ್ರೇಸ್ ಮಾಡ್ಕೋಬಹುದು. ಆ ತರ ಮಾಡಬೇಕಂದ್ರೆ ಟ್ರೇಸಿಂಗ್ ಪೇಪರ್ ಮೇಲೆ ನೀವು ಡ್ರಾ ಮಾಡಿಕೊಂಡು ಕ್ಲಾತು, ಕಾರ್ಬನ್ ಪೇಪರು, ಟ್ರೇಸಿಂಗ್ ಪೇಪರು ಈ ತರ ಇಟ್ಕೊಂಡು ನೀವು ಡ್ರಾ ಮಾಡಬೇಕು. ನಾವು ಇವಾಗ ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗೆ ಇದನ್ನೇ ಡ್ರಾ ಮಾಡಿದ್ದೀನಿ, ಬಿಗಿನರ್ಸ್ಗೆ ಅರ್ಥ ಆಗಬೇಕು ಅಂತ. ಈ ತರ ನಾನು ಸಿಲ್ಕ್ ಥ್ರೆಡ್ ಅಲ್ಲಿ 8 ಸ್ಟ್ಯಾಂಡ್ಸ್ ತಗೊಂಡು ನೀಡಿಲ್ಗೆ ಒಂದು ರೌಂಡ್ ಹಾಕಿ ನೀಡಿಲ್ ಮತ್ತೆ ಕೆಳಗಡೆ ಈ ತರ ತಗೊಂಡು ಹೋಗ್ಬೇಕು. ಇದು ಫ್ರೆಂಚ್ ನಾಟ್ ಸ್ಟಿಚ್. ನಾವು ಸಿಂಗಲ್ ಹಾಕ್ತೀವಿ, ಡಬಲ್ನು ಹಾಕೋಬಹುದು. ಡಬಲ್ ಹಾಕೋದು ನಾನು ಮುಂದೆ ಬರೋ ವಿಡಿಯೋಸ್ ಅಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನಾನು ನಿಧಾನಕ್ಕೆ ಬಿಗಿನರ್ಸ್ಗೆ ಅರ್ಥ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಈ ತರ ಮತ್ತೆ ನಾವು ಲೆಫ್ಟ್ ಅಂಡ್ ರೈಟ್ ಈ ತರ ರೊಟೇಟ್ ಮಾಡಿದ್ರೆ ಥ್ರೆಡ್ ಅನ್ನೋದು ಮೇಲೆಗೆ ಬರುತ್ತೆ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಥ್ರೆಡ್ ಇಟ್ಕೊಂಡು ನೀಡಿಲ್ಗೆ ಒಂದೇ ಒಂದು ರೌಂಡ್ ಸುತ್ತಬೇಕು, ಮತ್ತೆ ನೀಡಿಲ್ನೇ ಕೆಳಗಡೆ ತಗೊಂಡು ಹೋಗ್ಬೇಕು, ಪಕ್ಕದಲ್ಲೇ ಸ್ಟಿಚ್ ಮಾಡಬೇಕು, ಕೆಳಗಡೆ ತಗೊಂಡು ಹೋಗ್ಬೇಕು. ನೋಡಿದಿರಾ ಈ ತರ. ಇವಾಗ ನಾನು ಮುಂದಕ್ಕೆ ಹಾಕ್ತೀನಿ, ಇಲ್ಲಿ ಗ್ಯಾಪ್ ಬರುತ್ತೆ ನೋಡಿ ನಿಮ್ಗೆ. ಈ ತರ ಗ್ಯಾಪ್ ಬರಬಾರ್ದು ಅನ್ನೋದು ನಾನು ಇಲ್ಲಿ ನೀಟಾಗಿ ಹೇಳ್ತೀನಿ. ಇವಾಗ ಒಂದು ಸುತ್ತು ರೌಂಡ್ ಹಾಕಿದ್ದೀನಿ, ನಾನು ಅಪ್ ಸೈಡು ಕೆಳಗಡೆ ತಗೊಂಡು ಹೋಗ್ತಾ ಇದ್ದೀನಿ. ಅದನ್ನೇ ನಾವು ಕೆಳಗಡೆ ಡೌನ್ ಸೈಡ್ ನೀಡಿಲ್ನೇ ಡೌನ್ ಸೈಡ್ ತಗೊಂಡೋಗಿದ್ರೆ ಈ ಗ್ಯಾಪ್ ಅನ್ನೋದು ಬರಲ್ಲ. ಇಲ್ಲಿ ಇದೆಲ್ಲ ಈ ತರ ಗ್ಯಾಪ್. ಇಲ್ಲಿ ಮತ್ತೆ ಒಂದ್ಸತಿ ಹೇಳ್ತೀನಿ ಆ ಗ್ಯಾಪ್ ಹೇಗೆ ಬರಬಾರ್ದು ಅನ್ನೋದು. ಇಲ್ಲಿ ನೋಡಿ ಈ ತರ ಸುತ್ತಕೊಂಡು ನಾವು ಇದು ಪಕ್ಕದಲ್ಲಿನೇ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಗ್ಯಾಪ್ ಅನ್ನೋದು ಸಿಕ್ಕಲ್ಲ. ಸ್ವಲ್ಪ ದೂರ ಸ್ಟಿಚ್ ಮಾಡಿದ್ರೇನು ಗ್ಯಾಪ್ ಅನ್ನೋದು ಬರುತ್ತೆ. ಈ ಫ್ರೆಂಚ್ ನಾಟ್ ನಾನು ಮತ್ತೆ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಿಗಿನರ್ಸ್ ನೀಟಾಗಿ ಅರ್ಥ ಆಗಬೇಕು ಅಂತ. ಲೆಫ್ಟ್ ಅಂಡ್ ರೈಟ್ ರೊಟೇಟ್ ಮಾಡಿ ನಾರ್ಮಲ್ ನೀಡಿಲ್ನೇ ಮೇಲೆಗೆ ತಗೊಂಡು ಬರಬೇಕು. ಮತ್ತೆ ನೀಡಿಲ್ಗೆ ಒಂದು ಸುತ್ತಿ ದಾರ ರೌಂಡ್ ಹಾಕೊಂಡು ಕೆಳಗಡೆ ತಗೊಂಡು ಹೋಗ್ಬೇಕು. ಹೋಗೋವಾಗನು ಥ್ರೆಡ್ನೇ ಲೆಫ್ಟ್ ಅಂಡ್ ರೈಟು ಸುತ್ತಾ ಹೋಗ್ಬೇಕು. ಆವಾಗ ನಿಮ್ಗೆ ಎಕ್ಸೆಸ್ ಥ್ರೆಡ್ ಬರಲ್ಲ. ನೋಡಿದಿರಾ ಈ ತರ ನೀಟಾಗೆ ಬರುತ್ತೆ. ಈ ತರ ರೊಟೇಟ್ ಮಾಡಬೇಕು. ಮಾಡಿಲ್ಲ ಅಂದ್ರೆ ನಮ್ಗೆ ಥ್ರೆಡ್ ಅಲ್ಲಿ ಸ್ವಲ್ಪ ನೂಲ್ ತರ ನಿಮ್ಗೆ ಸಿಕ್ಕಾಕೊಂಡು ಇರುತ್ತೆ. ನೋಡಕ್ ಅಷ್ಟು ಚೆನ್ನಾಗಿ ನೀಟಾಗಿ ಕಾಣಲ್ಲ. ನಾನು ಹೇಳೋದಕ್ಕಿಂತ ನನ್ನ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ವರ್ಕ್ ಹೇಗೆ ನಡೀತಾ ಇದೆ, ನೀಡಿಲ್ ಹೇಗೆ ಹೋಗ್ತಾ ಇದೆ, ಹ್ಯಾಂಡ್ ಹೇಗೆ ಮೂವ್ ಆಗ್ತಾ ಇದೆ ಅನ್ನೋದು ನೋಡಿದ್ರೇನೆ ನಿಮ್ಗೆ ಸ್ಟಿಚ್ ಅನ್ನೋದು ಅರ್ಥ ಆಗುತ್ತೆ. ಯಾವ ಲ್ಯಾಂಗ್ವೇಜ್ ಆದ್ರೇನು ನಿಮ್ಗೆ ನೀಟಾಗೆ ಬರುತ್ತೆ. ಆ ತರ ನಾನು ಈಚ್ ಅಂಡ್ ಎವ್ರಿಥಿಂಗ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಫ್ರೆಂಚ್ ನಾಟ್ ನೀವು ಹಾಕ್ತಾ ಇದೀವಿ ಅಂದ್ರೇನೆ ಈ ತರ ಗ್ಯಾಪ್ ಕೊಡಬಾರ್ದು. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ತರ ಲೆಫ್ಟ್ ಅಂಡ್ ರೈಟ್ ರೊಟೇಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಆ ತರ ನೀವು ರೊಟೇಟ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಎಕ್ಸಸ್ ಥ್ರೆಡ್ ಅಲ್ಲಿ ಸಿಕ್ಕಲ್ಲ. ಇಲ್ಲಿ ತೋರಿಸ್ತೀನಿ ನೋಡಿ. ಈ ತರ ಎಕ್ಸಸ್ ಥ್ರೆಡ್ ಅನ್ನೋದು ನಿಮ್ಗೆ ಫ್ರೆಂಚ್ ನಾಟ್ ಅಲ್ಲಿ ಬರಲ್ಲ. ಇವಾಗ ನಾನು ತೋರಿಸಿದೀನಿ ನೋಡಿದಿರಿಲ್ಲ, ಆ ತರ ರಿಮೈನಿಂಗ್ ಯಾವ ಫ್ರೆಂಚ್ ನಾಟ್ಗೂ ಆ ತರ ಎಕ್ಸಸ್ ಥ್ರೆಡ್ ಇಲ್ಲ. ನೋಡಿದೀರಾ ನೀವು. ಈ ತರ ಪ್ರಾಕ್ಟೀಸ್ ಮಾಡಬೇಕು. ಯಾರಾದ್ರೂ ನಮ್ಮ ಚಾನಲ್ ನೋಡಿ ವಿಡಿಯೋಸ್ ನೋಡಿ ನೀವು
ಕಲ್ತ್ಕೋಬೇಕು ಆರಿ ವರ್ಕ್ ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ಎಲ್ಲ ಸ್ಟಿಚಸ್ಸು ನಾನು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಕಲ್ತ್ಕೋಬೋದು. ಇದಕ್ಕೆ ಏಜ್ ಲಿಮಿಟು ಇಲ್ಲ, ಎಜುಕೇಷನ್ ಬೇಕಾಗಿಲ್ಲ. ವರ್ಕಿಂಗ್ ವುಮೆನ್ಸು, ಸ್ಟೂಡೆಂಟ್ಸು, ಹೌಸ್ ವೈಫ್ಸು ನೀವು ಓನಾಗೆ ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದು. ಎಲ್ಲ ಟಿಪ್ಸೋಡ ನಾನು ನೀಟಾಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಇಲ್ಲಿ ಫ್ರೆಂಚ್ ನಾಟು ಆಲ್ಮೋಸ್ಟ್ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಫ್ರೆಂಚ್ ನಾಟ್ ಹಾಕೋದು ಹೇಗೆ ಅನ್ನೋದು ಅರ್ಥ ಆಗಿದೆ ಅನಿಸ್ತಾ ಇದೆ. ನಾನು ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಡ್ತೀನಿ, ಯಾಕಂದ್ರೆ ಎಲ್ಲ ನಿಧಾನಕ್ಕೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಸ್ಟಿಚ್ ಮಾಡೋದು ಪೋಸ್ಟ್ ಮಾಡಿದ್ರೆ ವಿಡಿಯೋ ಅನ್ನೋದು ಜಾಸ್ತಿ ಲೆಂತ್ ಆಗುತ್ತೆ. ಈ ಫ್ರೆಂಚ್ ನಾಟ್ ಅನ್ನೋದು ನಿಮಗೆ ಅರ್ಥ ಆದ್ರೆ ಸಾಕು. ಇಲ್ಲಿ ನೋಡಿದೀರಾ ಫ್ರೆಂಚ್ ನಾಟು ಇದು ಫಿಲ್ ಮಾಡಿದ್ದೀನಿ. ಇವಾಗ ನಾನು 3mm ಬೀಡ್ ತಗೊಂಡು ಸ್ಟಿಚ್ ಮಾಡೋಣ. ಇದು ಸ್ವಿಂಗ್ ಥ್ರೆಡ್, ಮಿಷನ್ ನಾವು ಕ್ಲಾತ್ ಸ್ಟಿಚ್ ಮಾಡ್ತೀವಿಲ್ಲ ಆ ಸ್ವಿಂಗ್ ಥ್ರೆಡ್ ತಗೊಂಡು ನಾವು ನಾರ್ಮಲ್ ಚೈನ್ ಸ್ಟಿಚ್ ಹಾಕ್ತಿವಿಲ್ಲ ಅದೇ ತರ ಥ್ರೆಡ್ನೇ ಮೇಲಕ್ಕೆ ತಗೋಬರ್ಬೇಕು. ಇವಾಗ 3mm ಬೀಡ್ ತಗೊಂಡು ನಾನು 2 ಬೀಡ್ಸ್ಗೆ ಸ್ಟಿಚ್ ಅನ್ನೋದು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ತರ 4 ಸಾಕು. ಇದಕ್ಕೆ 4 ಈ ಇಮೇಜ್ಗೆ 4 ಸಾಕು, ಅದಕ್ಕೆ ಹಿಂಗೆ ಹಾಕಿದ್ದೀನಿ. ನೀವು ಇಲ್ಲೇ ಲಾಕ್ ಆದ್ರೇನು ಮಾಡ್ಬೋದು, ಇಲ್ಲಾಂದ್ರೆ ಈ ಬೀಡ್ಸ್ ಇದೆಯಲ್ಲ ಅದಕ್ಕೆ ಈ ತರ ರೌಂಡ್ ಮಾಡಿ ಇಲ್ಲಿ ಲಾಕ್ ಅನ್ನೋದನ್ನು ಕೊಡ್ಬೋದು. ನೋಡಿದಿರಾ ಇವಾಗ ಓಪನ್ ಆಗಲ್ಲ. ಮತ್ತೆ ಇಲ್ಲಿ ಥ್ರೆಡ್ ಮೇಲೆ ತಗೋಬಂದು ಇಲ್ಲಿ ನಾಟ್ ಹಾಕೋದು ಆದ್ರೆ ಈ ತರ ರೌಂಡ್ ಅಲ್ಲಿ ಲಾಕ್ ಮಾಡೋದು ಮತ್ತೆ ಥ್ರೆಡ್ ನ ಕೆಳಗಡೆ ತಗೋಬರೋದು. ಈ 3 ನಾನು ಈ ವಿಡಿಯೋ ಅಲ್ಲಿನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಲಾಕ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನಾವು ಎಂಡ್ ನಾಟು ಹಾಕಿ ಕ್ಲೋಸ್ ಮಾಡ್ತೀನಿ. ಇದಕ್ಕೆ ಈ 3 ಅಲ್ಲಿ ನಿಮ್ಗೆ ಯಾವ್ದು ಕಂಫರ್ಟೋ ಅದನ್ನೇ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ನಾನು ಥ್ರೆಡ್ ಕೆಳಗಡೆ ಹೇಗೆ ತಗೋಬರೋದು ಅನ್ನೋದು ಈ ವಿಡಿಯೋ ಅಲ್ಲಿನೇ ತೋರಿಸ್ತಾ ಇದ್ದೀನಿ. ನೋಡಿ 2 ಬೀಡ್ಸ್ಗೆ ಇದನ್ನೇ ಸ್ಟಿಚ್ ಮಾಡಬೇಕು. ಇಲ್ಲಿ ಮತ್ತೆ ಒಂದು ಲಾಕ್ ಹಾಕಿ ಥ್ರೆಡ್ನೇ ಡೈರೆಕ್ಟ್ ಆಗಿ ಕೆಳಗಡೆ ಹಿಂಗೆ ತಗೋಬಂದು ನೀವು ಸ್ಟಿಚ್ ಮಾಡ್ಬೋದು. 3 ಮೆಥಡ್ಸ್ ಇಲ್ಲೇ ಹೇಳಿದ್ದೀನಿ. ಒಂದು ಅಲ್ಲೇ ಲಾಕ್ ಮಾಡೋದು, ಎಂಡ್ ನಾಟ್ ಹಾಕೋದು, ಥ್ರೆಡ್ ಮತ್ತೆ ಕೆಳಗಡೆ ತಗೋಬರೋದು. ಆಲ್ಮೋಸ್ಟ್ ಇದು ನಿಮ್ಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಇಲ್ಲಿನೂ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಡ್ತೀನಿ. ಇವಾಗ ನಾವು ಕಟ್ ಬೀಡ್ಸ್ನೇ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೀಫ್ಗೆ ಫಿಲ್ ಮಾಡೋದು, ಎಂಬೋಸ್ಡ್ ಫಿಲ್ಲಿಂಗ್ ಅಲ್ಲಿನೂ ಇದೆ, ಅದು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಈ ಲೀಫ್ಗೆ ಸ್ಟಾರ್ಟಿಂಗ್ ಇಲ್ಲಿ 3 ಕಟ್ ಬೀಡ್ಸ್ನೇ ತಗೊಂಡು ಒಂದು ಲಾಕ್ ಹಾಕ್ತೀನಿ. ಇಲ್ಲಿ ಲಾಕ್ ಹಾಕಿ ಮೇಲಕ್ಕೆ ಎಂಟಿ ಥ್ರೆಡ್ ಮೇಲಕ್ಕೆ ಹೋಗಿ ಮತ್ತೆ ಒಂದು ಲಾಕ್ ಹಾಕಿ ಕೆಳಗಡೆ ಬರುವಾಗ 3 ಕಟ್ ಬೀಡ್ಸ್ನೇ ಇನ್ಕ್ಲೂಡ್ ಮಾಡಿ ನಾವು ಇಲ್ಲಿ ಒಂದು ಚೈನು ಲಾಕ್ ಅನ್ನೋದು ಹಾಕ್ತೀವಿ. ಮತ್ತೆ ಈ ಕಡೆ ಲೆಫ್ಟ್ ಸೈಡ್ ಹೋಗ್ತೀವಿ. ಇದನ್ನು ಸ್ವಲ್ಪ ಡೌನ್ಗೆ ಸ್ಟಿಚ್ ಮಾಡ್ಕೊಂಡ್ ಬರಬೇಕು. ಲೀಫ್ ಅನ್ನೋದು ಹೇಗೆ ಹಾಕಿದೀವೋ ಅದೇ ತರ ನಾವು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇದಕ್ಕೆ ಎಂಬೋಸ್ಡ್ ಸ್ಟಿಚ್ ಮಾಡ್ಬೋದು. ನಾರ್ಮಲ್ ಆಗಿ ಬಿಗಿನರ್ಸ್ಗಾಗ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಎಂಟಿ ಥ್ರೆಡ್ ಮೇಲಕ್ಕೆ ಹೋಗುತ್ತೆ, ಇಲ್ಲಿ ಮತ್ತೆ ಒಂದು ಲಾಕ್ ಹಾಕ್ತೀನಿ. ಇವಾಗ ಮತ್ತೆ 3 ಕಟ್ ಬೀಡ್ಸ್ನೇ ಥ್ರೆಡ್ಗೆ ಇನ್ಸರ್ಟ್ ಮಾಡಿ ಮತ್ತೆ ಇಲ್ಲಿ ಒಂದು ಲಾಕ್ ಹಾಕ್ತೀವಿ. ಇವಾಗ ರೈಟ್ ಸೈಡ್ ಮತ್ತೆ ಇಲ್ಲಿ ಒಂದು ಲಾಕ್ ಹಾಕ್ಕೊಂಡು ಎಂಟಿ ಥ್ರೆಡ್ ಮೇಲಕ್ಕೆ ಹೋಗುತ್ತೆ. ಇವಾಗ ಸೆಕೆಂಡ್ ಬೀಡ್ ಇದೆಯಲ್ಲ ರೈಟ್ ಸೈಡು ಅಲ್ಲಿಗೆ ಹೋಗುತ್ತೆ. ನೋಡಿದಿರಾ ಸೆಕೆಂಡ್ ಕಟ್ ಬೀಡ್ ಅಲ್ಲಿ ನಾವು ಲಾಕ್ ಹಾಕಿ ಮತ್ತೆ ಕೆಳಗಡೆ ಬರುವಾಗ 3 ಬೀಡ್ಸ್ನೇ ಥ್ರೆಡ್ಗೆ ಇನ್ಸರ್ಟ್ ಮಾಡಿಕೊಂಡು ಹೀಗೆ ಸ್ಟಿಚ್ ಮಾಡ್ಕೊಂಡ್ ಬರ್ತೀವಿ. ಲೆಫ್ಟುನು ಅದೇ ತರ ಮಾಡ್ಕೊಂಡ್ ಬರ್ತೀವಿ. ಆಲ್ಮೋಸ್ಟ್ ಇದು ಕಟ್ ಬೀಡ್ಸುನು ಲೀಫಲ್ಲಿ ಹೇಗೆ ಫಿಲ್ ಮಾಡೋದು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಇಲ್ಲಿ ಎಂಟಿ ಥ್ರೆಡ್ ಮೇಲಕ್ಕೆ ಹೋಗಿ ಮತ್ತೆ ಇಲ್ಲಿ ಒಂದು ಲಾಕ್ ಹಾಕಿ ಬರುವಾಗ ಮತ್ತೆ 3 ಬೀಡ್ಸ್ನೇ ಇನ್ಸರ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀವಿ. ಇದು ಸೆಂಟರ್ ನೀವು ಒಂದು ಲೈನ್ ಡ್ರಾ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಹಾಗೇನು ಸ್ಟಿಚ್ ಮಾಡ್ಬೋದು. ಬಿಗಿನರ್ಸ್ ಕಂಪಲ್ಸರಿ ಲೈನ್ ಹಾಕ್ಕೊಂಡೇ ಸ್ಟಿಚ್ ಮಾಡಿ. ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂದಿದೆ ಅನ್ನೋ ಆ ಥರ ಅದು ಬಂದಿದೆ ಆದಮೇಲೆ ನೀವು ಲೈನ್ ಅನ್ನೋದು ಹಾಕಂಗಿಲ್ಲ, ಆಟೋಮೆಟಿಕ್ ಆಗಿ ನೀವು ಸ್ಟಿಚ್ ಮಾಡ್ಕೊಂಡು ಬಂದ್ಬಿಡ್ತೀರಾ. ಇಲ್ಲಿ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಡ್ತೀನಿ, ಯಾಕಂದರೆ ನಮಗೆ ವಿಡಿಯೋ ಅನ್ನೋದು ಲೆಂತ್ ಆಗುತ್ತೆ. ಇವಾಗ ನಿಮಗೆ ಈ ಸ್ಟಿಚ್ ಅನ್ನೋದು ಅರ್ಥ ಆದರೆ ಸಾಕು ನಿಮಗೆ, ಅದಕ್ಕೆ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಟ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಬೀಡ್ಸು, ಕಟ್ ಬೀಡ್ಸು, ಶುಗರ್ ಬೀಡ್ಸು, 4mm ಬೀಡು, 3mm ಬೀಡು ಒಂದು ಕಡೆ ಎಷ್ಟು ಯೂಸ್ ಮಾಡ್ತೀರೋ ರಿಮೈನಿಂಗ್ ಇನ್ನೊಂದು ಕಡೆ ಅಷ್ಟೇ ಯೂಸ್ ಮಾಡಬೇಕು. 3 ಅಂದರೆ 3, 4 ಅಂದರೆ 4. ಇಲ್ಲಿ ನಾನು ಹ್ಯಾಂಗಿಂಗ್ಸ್ಗೆ ಒಂದು ಸ್ಮಾಲ್ ಬೀಡು
4mm ಬೀಡು ತಗೊಂಡು ಇಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಫ್ಲಾಟ್ ಆಗಿರುತ್ತೆ. ಇಲ್ಲಿ ಫ್ಲಾಟ್ ತರ ಬೇಡ, ನಮಗೆ ಹ್ಯಾಂಗಿಂಗ್ ಬೇಕು ಅನ್ನೋ ಸ್ವಲ್ಪ ಕಸ್ಟಮರ್ಸ್ ಕೇಳ್ತಾರಿಲ್ಲ, ಆ ಟೈಮಲ್ಲಿ ನೀವು ಹ್ಯಾಂಗಿಂಗು ಹೇಗೆ ಮಾಡೋದನ್ನೋದು ಈ ವಿಡಿಯೋ ಅಲ್ಲೇನೆ ತೋರಿಸ್ತೀನಿ. ಇದೇ ತರ 3 ಹಾಕೋಬಹುದು. ನಾನು ಇದನ್ನೇ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿಬಿಟ್ಟು ಇಲ್ಲಿ ಒಂದು ಎಂಡ್ ನಾಟ ಹಾಕಿ ಇದನ್ನೇ ಕ್ಲೋಸ್ ಮಾಡಿಬಿಡ್ತೀನಿ. ಇವಾಗ ನಾವು ಹೆಮ್ಮಿಂಗ್ ನೀಡಿಲ್ ಇದೆಯಲ್ಲ, ನಾರ್ಮಲ್ ಆಗಿ ನಾವು ಹೆಮ್ಮಿಂಗ್ ಮಾಡ್ತೀವಿ, ಇಲ್ಲ ನಾರ್ಮಲ್ ನೀಡಿಲ್ ತಗೊಂಡು ಅದರಿಂದ ಹ್ಯಾಂಗಿಂಗ್ಸ್ ಮಾಡೋಣ. ಇವಾಗ ಅದನ್ನು ನಾನು ಈ ವಿಡಿಯೋ ಅಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೀಡಿಲ್ ತಗೊಂಡು ಮೇಲಕ್ಕೆ ಈ ತರ ನೀಡಿಲ್ ತಗೊಂಡು ಒಂದು ಸ್ಮಾಲ್ ಬೀಡು, 4mm ಬೀಡು, ಒಂದು ಸ್ಮಾಲ್ ಬೀಡು, ಇಲ್ಲಿ ನೋಡಿ 3 ಬೀಡ್ಸ್ ಹಾಕಿದ್ದೀನಿ. ನೋಡಿದ್ದೀರಾ ಈ ತರ. ಇದನ್ನೇ ಎಂಡ್ಗೆ ಹಿಂಗೆ ತಗೊಂಡೋಗಿ ಈ 4mm ಬೀಡಿಂದ ಸ್ಮಾಲ್ ಬೀಡ್ಗೆ ಹಾಕಬೇಕು. ಸ್ಟಾರ್ಟಿಂಗ್ ಈ ಬೀಡನ್ನೇ ಅದನ್ನೇ ಬಿಡಬೇಕು, ಬಿಟ್ಬಿಟ್ಟು ನೆಕ್ಸ್ಟ್ಗೆ ತಗೊಂಡೋಗ್ಬೇಕು. ನೋಡಿದ್ದೀರಾ ಈ ತರ. ಇದೇ ತರ ಆ ಕಡೆ ಒಂದು ಈ ಕಡೆ ಒಂದು ನಾವು ಸ್ಟಿಚ್ ಮಾಡಿಬಿಟ್ಟು ಔಟ್ಲೈನ್ ಚೈನ್ ಸ್ಟಿಚ್ ಅನ್ನೋದು ಹಾಕೋಣ. ಒಂದು ಸ್ಮಾಲ್ ಬೀಡ್, ಮತ್ತೆ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಒಂದು 4mm ಬೀಡು ಮತ್ತೆ ಒಂದು ಸ್ಮಾಲ್ ಬೀಡು ಈ ತರ ತಗೊಂಡು ಲಾಸ್ಟಲ್ಲಿ ಇರೋ ಸ್ಮಾಲ್ ಬೀಡನ್ನೇ ಬಿಟ್ಬಿಟ್ಟು ಈ 4mm ಬೀಡು ಇನ್ನೊಂದು ಸ್ಮಾಲ್ ಬೀಡಲ್ಲಿ ನೀಡಿಲ್ ತಗೊಂಡೋಗಿ ಕೆಳಗಡೆ ಈ ತರ ತಗೊಂಡೋಗ್ಬೇಕು. ಇದು ಒಂಥರ ಹ್ಯಾಂಗಿಂಗ್ ತರ ಕಾಣಿಸುತ್ತೆ ನಿಮಗೆ. ನೋಡಿದ್ದೀರಾ, ಬ್ಲೌಸಸ್ಗೆ ಬಾರ್ಡರಲ್ಲಿ ಇದನ್ನೇ ಹಾಕೋಬಹುದು. ಸ್ಲೀವ್ಸ್ ಬಾರ್ಡರ್ಸ್ಗೆ ಈ ತರ ಹ್ಯಾಂಗಿಂಗ್ಸ್ನು ಹಾಕ್ತೀವಿ. ಆಲ್ಮೋಸ್ಟ್ ಇದು ಹ್ಯಾಂಗಿಂಗ್ ಹೇಗೆ ಹಾಕೋದು ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಔಟ್ಲೈನ್ ಚೈನ್ ಸ್ಟಿಚ್ ಹಾಕಿ ಇವಾಗ ಕ್ಲೋಸ್ ಮಾಡೋಣ ಇದನ್ನೇ. ಆಲ್ಮೋಸ್ಟ್ ಈ ವಿಡಿಯೋ ಅಲ್ಲಿ ಕಟ್ ಬೀಡ್ಸ್ ಹೇಗೆ ಸ್ಟಿಚ್ ಮಾಡೋದು, ಬೀಡ್ಸ್ ಹೇಗೆ ಸ್ಟಿಚ್ ಮಾಡೋದು, ಫ್ರೆಂಚ್ ನಾಟ್ ಹೇಗೆ ಹಾಕೋದು ಅನ್ನೋದು ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಇನ್ ಕೇಸ್ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಈ ಹ್ಯಾಂಗಿಂಗ್ಸು ಅರ್ಥ ಆಗಿದೆ ಅನಿಸ್ತಾ ಇದೆ. ನೋಡಿದ್ದೀರಾ, ಇವಾಗ ನಾನು ಔಟ್ಲೈನು ಚೈನ್ ಸ್ಟಿಚ್ ಕೊಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನೇ ನೋಡ್ತಾ ಇದ್ರೆ ಬೇಸಿಕ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅನ್ನೋದು ನಾನು ನೀಟಾಗಿ ವಿಡಿಯೋ ಅನ್ನೋದು ಮಾಡಿದ್ದೀನಿ. ಆ ವಿಡಿಯೋ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಯಾರಾದರೂ ನೀವಾಗೆ ವಿಡಿಯೋ ನೋಡ್ತಾ ಇರೋರು ಹೋಗಿ ವಿಸಿಟ್ ಮಾಡಿ ನೋಡಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಎಲ್ಲ ಸ್ಟಿಚಸ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಎಲ್ಲ ಸ್ಟಿಚಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಥ್ರೆಡ್ ವರ್ಕು, ಪ್ಯಾಚ್ ವರ್ಕು, ಮಿರ್ರರ್ ವರ್ಕು, ಕಾಯಿನ್ ವರ್ಕು, ಆಗಲೇ 3D ಎಫೆಕ್ಟ್ ಪಿಕಾಕು, 5D ಎಫೆಕ್ಟ್ ಪಿಕಾಕು, 7D ಎಫೆಕ್ಟ್ ಫ್ಲವರ್ಸ್, ಈ ತರ ಎಲ್ಲ ನೀವು ಡಿಸೈನ್ಸ್ ಹೇಗೆ ಟ್ರೇಸ್ ಮಾಡೋದು ಅನ್ನೋದನ್ನು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಯಾರಾದ್ರೂ ನಾವು ನಮ್ಮ ವಿಡಿಯೋಸ್ ನೋಡಿ ಕಲ್ತ್ಕೋಬಹುದು. ನೀವು ವರ್ಕಿಂಗ್ ವುಮೆನ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಹೌಸ್ ವೈಫ್ಸ್ ಆಗ್ಬೋದು. ಇದಕ್ಕೇನು ಎಜುಕೇಶನ್ ಬೇಕಾಗಿಲ್ಲ, ಏಜ್ ಲಿಮಿಟು ಏನೇ ಇಲ್ಲ. ಇಂಟ್ರೆಸ್ಟ್ ಇರೋರು ಯಾರಾದ್ರೂ ಕಲ್ತ್ಕೋಬಹುದು. ನಾವು ಯಾವ ಸ್ಟಿಚ್ ಹಾಕಿದ್ರೇನು, ಆರಿ ವರ್ಕ್, ಹ್ಯಾಂಡ್ ಎಂಬ್ರಾಯ್ಡಿಂಗು, ಸ್ವಿಂಗ್ ಮಿಷನ್ ಸ್ಟಿಚ್ ಹಾಕಿದ್ರೇನು ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ನಮ್ಮ ವಿಡಿಯೋ ನೋಡ್ತಾ ಇರೋವ್ರಿಗೆ ಎಲ್ಲ ಒಂದೇ ಹೇಳ್ತೀನಿ. ಸ್ಟಿಚ್ ಅನ್ನೋದು ಕ್ವಾಲಿಟಿಯಾಗೆ ಕೊಡಿ. ಕ್ಲಾತ್ ಹೋದ್ರೇನು ನಾವು ಹಾಕಿರೋ ಸ್ಟಿಚ್ ಅನ್ನೋದು ಹೋಗಬಾರ್ದು. ಆ ಥರ ನೀವು ಕ್ವಾಲಿಟಿ ಅನ್ನೋದು ಕೊಡಬೇಕು. ಆರಿ ವರ್ಕಲ್ಲಿ ಎಂಡ್ ನಾಟ್ ತುಂಬ ಇಂಪಾರ್ಟೆಂಟ್. ಇಷ್ಟೊತ್ತು ಪೇಷನ್ಸ್ ಓಡ ನಮ್ಮ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು.